ಅದು ಏನಪ್ಪ ಅಂತಂದ್ರೆ ತನ್ನ ಸ್ಥಾನ ಬಾಜುಗೆ ಸರಿದು ಹೋಗಿದ್ದು. ಇವೆಲ್ಲ ಕಾರಣಗಳಿಂದಾಗೆ ಇವತ್ತು ಒಂದು ಅವರಲ್ಲಿ ತಲೆಯಲ್ಲಿ ಏನೈತಪ್ಪ ಅಂದ್ರೆ ಒಂದು ದೈವದಿಂದ ಅಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಯಿಂದಾಗಿ ತಮ್ಮ ಮೊಮ್ಮಕ್ಕಳನ್ನಾಗಿರ್ಬೋದು, ಮಕ್ಕಳನ್ನಾಗಲಿ ಕೆಲವೊಂದು ಕುಮಾರಸ್ವಾಮಿಗಳ ಮೇಲೆ ಆರೋಪಗಳಿದ್ದಾವೆ. ಮತ್ತು ಬೇರೆ ಎಲ್ಲೂ ತಪ್ಪಿದ್ರೇನು ಅಂತೇಳಿ. ಆದರೆ ತಮ್ಮ ವ್ಯಕ್ತಿತ್ವದಿಂದ ಇವರೆಲ್ಲ ವ್ಯಕ್ತಿತ್ವ ತಂದು ಕೊಟ್ಟಿದ್ದಾರೆ ದೇವೇಗೌಡರು. ಆ ದೇವೇಗೌಡರಿಗೆ ಇವತ್ತು ಪ್ರಜ್ವಲ್ ರೇವಣ್ಣವರು ಒಂದು ಕಪ್ಪು ಚುಕ್ಕಿ ಆದರು ಅನ್ನೋದು ಎರಡು ಮಾತಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಏನೇನು ಆಗ್ತದೆ ನೋಡಬೇಕು. ಆದರೆ ಇದು ಮಾತ್ರ ದೋಷಿ ಆಗಿದ್ದರಿಂದಾಗಿ ರೇವಣ್ಣ ಜೈಲಿಗೆ ಹೋಗೋದಂತ ಗ್ಯಾರಂಟಿ ಅಂತೇಳಿ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ. ಯಾರಿಗೆಲ್ಲರೂ 10 ವರ್ಷ ಆಗ್ಬೋದು ಶಿಕ್ಷೆ ಅಂತಾರೆ, ಇನ್ನೊಬ್ರು ಜೀವಾವಧಿ ಆಗ್ಬೋದು ಅಂತ ಹೇಳ್ತಾರೆ. ಅದ್ರ ಮೇಲೆ ಗಾಳಿ ಮಾತಾಡಿಲ್ಲ, ಗೂಳಿ ಬಿದ್ದರೆ ಆಳಿಗೊಂದು ಕಲ್ಲ ಅಂತೇಳಿ. ಇವತ್ತು ಅದೇ ರೀತಿಯಲ್ಲಿ ಅವ್ರ ಮೇಲೆ ಟೀಕೆ ಬರ್ತಾಯಿದ್ದಾವೆ, ಅವ್ರ ಮೇಲೆ ವಿಮರ್ಶೆ ಬರ್ತಾಯಿದ್ದಾವೆ. ಅದೇನೂ ಇರಲಿ, ಅದ್ರ ಪ್ರಜ್ವಲ್ ರೇವಣ್ಣನಿಂದ ಅನುಭವಿಸಿದ ಹೆಣ್ಣು ಮಕ್ಕಳ ಯಾತನೆ ಮಾತ್ರ ಯಾರಿಗೂ ಬಿಡಪ್ಪ ಅಂತ. ಯಾಕಂದರೆ ಕೆಲವೊಂದು ಆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇವ್ರ ಮೇಲಿನ ಶೇಡಿಗಾಗಿ ಪಾಪ ಯಾರೋ ಅಮಾಯಕ ಹೆಣ್ಮಕ್ಕಳು ಬಲಿ ಆದರು ಅನ್ನೋದು ಅಷ್ಟು ಸತ್ಯದ. ಕೆಲವೊಂದು ಜನ ಹೊಳೆ ಸ್ವಲ್ಪ ಬಿಟ್ಟು ಹೋದರು, ಮತ್ತೇನೋ ಮಾಡಿದರು. ಆ ಸಮಯದಲ್ಲಿ ಯಾವ ರೀತಿ ಚುನಾವಣೆ ಸಮಯದಲ್ಲಿ ಎಷ್ಟು ರೇವಣ್ಣಗೆ ಹೊಡೆದು ಬಿತ್ತು, ಅದಕ್ಕೆ ಹೆಚ್ಚು ಹೆಣ್ಮಕ್ಳಿಗೆ ಹೊಡೆದು ಬಿದ್ದಂಥದ್ದು ನಾವು ಗಮನಿಸ್ಬೇಕಾಗಿದೆ ಅಂತೇನು. ಇದನ್ನೆಂದೂ ಮರೀಲಿಕ್ಕೆ ಆಗುವುದಿಲ್ಲ ಘಟನೆಯನ್ನು. ಭಾಳಷ್ಟು ಹೆಣ್ಮಕ್ಳು ಭಾಳಷ್ಟು ಉಂಡಿದ್ರು ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣನ